ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಸೋನುಗೆ ಈಗ ಸಂಕಷ್ಟ ಎದುರಾಗಿದೆ. ಗಾಯಕ ಸೋನು ನಿಗಮ್ ಕಾರ್ಯಕ್ರಮವೊಂದರಲ್ಲಿ ಈ ಕನ್ನಡ ಭಾಷೆಯ ಬಗ್ಗೆ ಹೇಳಿದ್ರು, ಪಹಲ್ಗಾಮ್ಗೆ ಲಿಂಕ್ ಮಾಡಿ ಮಾತನಾಡಿದ್ರು. ಗಾಯಕ ಸೋನು ನಿಗಮ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಪೂರ್ವ ಅವಲಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಾರಣ ಕನ್ನಡಿಗರ ಭಾವನೆಗೆ ಘಾಸಿ ಉಂಟು ಮಾಡಿದಂಥ ಆರೋಪ. BNS 2023 351(2) 353 352 ಆರ್ ಈ ಕಾಯ್ದೆಯಡಿ ಈಗ ಪ್ರಕರಣ ದಾಖಲಾಗಿದೆ. ಧರ್ಮರಾಜ್ ಎನ್ನುವವರ ದೂರು ಆಧರಿಸಿ ಎಫ್ಐಆರ್ ದಾಖಲಾಗಿದೆ. ಕಾರ್ಯಕ್ರಮದಲ್ಲಿ ಕನ್ನಡದ ಬಗ್ಗೆ ಅವಹೇಳನ ಮಾತು. ಈಸ್ಟ್ ಪಾಯಿಂಟ್ ಕಾಲೇಜಿನಲ್ಲಿ ನಡೆದಿದ್ದಂಥ ಕಾರ್ಯಕ್ರಮ. यही कारण है पहलगाम में जो हुआ है ना, यही कारण है जो कर रहे हो यहाँ पे जो किया था ना अभी कन्नड़ा कन्नड़ा, यही कारण है पहलगाम में जो हुआ है ना, यही कारण है जो कर रहे हो यहाँ पे जो किया था ना अभी कन्नड़ा कन्नड़ा, यही कारण है पहलगाम में जो हुआ है ना, यही कारण है जो कर रहे हो यहाँ पे जो किया था ना अभी कन्नड़ा कन्नड़ा, यही कारण है पहलगाम में जो हुआ है ना, यही कारण है जो कर रहे हो यहाँ पे जो किया था ना अभी कन्नड़ा कन्नड़ा. ಗಾಯಕ ಸೋನು ನಿಗಮ್ ಕಾರ್ಯಕ್ರಮವೊಂದರಲ್ಲಿ ಯಾರೋ ಕನ್ನಡ ಹಾಡು ಬೇಕು ಅಂತ ಹೇಳಿ ಅಲ್ಲಿ ಬಂದಂಥವ್ರು ಅಲ್ಲಿ ಒತ್ತಾಯ ಮಾಡಿದ್ರು ಅಂತ. ಅದಕ್ಕೆ ಪಹಲ್ಗಾಮ್ನಲ್ಲಿ ಆಗಿರೋದು ಇದು ಇಂಥ ಕಾರಣಕ್ಕೆ ನೀವು ಕನ್ನಡ ಅಂತ ಹೇಳ್ತಿದ್ರೆ ಅಂತ ಈಗ ಅದಕ್ಕೆ ಆಕ್ರೋಶ ವ್ಯಕ್ತವಾಯಿತು ಆ ಒಂದು ಸ್ಟೇಟ್ಮೆಂಟ್ಗೆ. ನಂತರ ಸೋನು ನಿಗಮ್ ಒಂದು ಕ್ಲಾರಿಫಿಕೇಶನ್ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಯಾರೋ 4-5 ಜನ ಬಂದು ಅಲ್ಲಿ ಬೇಕಂತ ಥ್ರೆಟನ್ ಮಾಡ್ತಾಯಿದ್ರು, ಅದಕ್ಕೆ ನಾನು ಆ ಥರ ಹೇಳಬೇಕಾಯಿತು ಅಂತ.